ಅಮ್ಮ, ಅಡುಗೆ ಮನೆಯಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ನಿಮ್ದು ಊಟ ಆಯ್ತಲ್ವೇ? ಇಲ್ಲ ಭಟ್ರೆ, ಒಟುಗಳಿದ್ದಾರೆ, ಕೆಲ್ಸದವ್ರಿದ್ದಾರೆ, ಅವ್ರದ್ದೆಲ್ಲ ಆಗಲಿ. ಅವ್ರದ್ದೆಲ್ಲ ಊಟ ಆಗಿದೆ ತಾಯಿ. ಇನ್ನು ಉಳಿದಿರೋದು ನಾವಿಬ್ಬರೇ ಅನ್ಸುತ್ತೆ. ಇಷ್ಟೊತ್ತಿಗಾಗಲೇ ನಿಮ್ಮನ್ನು ಊಟಕ್ಕೆ ಕರಿಬೇಕಿತ್ತಲ್ವೇ? ಹೌದಲ್ವೇ? ಇರಿ, ನಾನು ನೋಡ್ಕೊಂಡು ಬರ್ತೀನಿ. ಅವರು ಪದೇ ಪದೇ ಬರೋದು ಬೇಡ, ಹೇಗೂ ಉಪವಾಸ ಮಾಡ್ತಾ ಇದ್ದೀರಾ, ನಾನೇ ಬಂದು ಕರಿತೀನಿ ಅಂತ ಹೇಳಿ ಬಂದಿದ್ದೀನಿ. ಕರಿಬೇಡಿ, ಇವತ್ತು ಒಂದೇ ಒಂದು ತುತ್ತು ಅನ್ನ ಸಿಗಬಾರ್ದು ಅವ್ರಿಗೆ. ಹಾಗೆ ಮಾಡಿ ಚೆನ್ನಾಗಿ ಕಾಯಿಸಿ ಕಾಯಿಸಿ ಖಾಲಿ ಆಯಿತು ಅಂತ ಹೇಳಿ. ಕೊನೆಗೆ ಸೀದೋಗಿರೋದನ್ನ ಸ್ವಲ್ಪ ಹಾಕಿ ತಿನ್ನೋದಕ್ಕೂ ಆಗಬಾರ್ದು ಗೋವಿಂದ. ನೋಡಿ ಭಟ್ರೆ, ನಮ್ಮಪ್ಪ ಆ ಯಮ್ಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಂತೆ. ಹಾಗಂತ ಗುರುಗಳ ಹತ್ರ ಹೋಗಿ ಚಾಡಿ ಹೇಳಿ ನಮ್ಮಪ್ಪನ ಮಠಕ್ಕೆ ಬದೇ ಇರೋ ರೀತಿ ಮಾಡಿದ ಮಾಟಗಾತಿ ಆ ಹೆಂಗ್ಸು. ಅವಳು ಏನಾದರೂ ನಮ್ಮ ಅಪ್ಪನ ಮಾತು ಕೇಳಿ ಅವಳ ಆಸ್ತಿನೇ ಈ ಮಠಕ್ಕೆ ಕೊಟ್ಟಿದ್ದಿದ್ರೆ ನಾನಿಷ್ಟೊತ್ತಿಗೆ ಪೀಠಾಧಿಪತಿ ಆಗಿರ್ತಾ ಇದ್ದೆ. ಅದಕ್ಕೆ ಅವಳನ್ನಾದಷ್ಟು ಬೇಗ ಈ ಮಠದಿಂದ ಹೊರಗಾಕ್ಬೇಕು ಗೋವಿಂದ. ಬರ್ತಾ ಇದ್ದಾಳೆ, ಚೆನ್ನಾಗಿ ನೋಡ್ಕೊಳ್ಳಿ. ಕಾಯಿಗಳು ಏನಾದವು? ಭಟ್ರೆ, ಎಲ್ಲರದು ಊಟ ಆಯ್ತು ಅನ್ಸುತ್ತೆ. ಅದೇನು ಊಟ ಅಂತೀರ್ರಿ? ಅಲ್ಲಿ ನೋಡಿದ್ರೆ ಹಸುವನ್ನ ಗೆಲ್ಲಬೇಕು ಅಂತ ಹೇಳ್ತಾರೆ. ಹಿರಿಯರ ಹತ್ರ ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಿನಗೆ? ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ ನೋಡು. ಚೇಚೆ, ಹಾಗೆಲ್ಲ ಮಾಡಬೇಡಿಪ್ಪ. ಅಮ್ಮ, ನಿಮಗೆ ಒಳ್ಳೆ ಊಟ ಕೊಡಬೇಕಂತ ಈಗಷ್ಟೇ ಭೋಗೇಂದ್ರ ಅವ್ರು ಹೇಳಿ ಹೋದ್ರು. ಜನ ಜಾಸ್ತಿ, 60 ಸಂಸ್ಥಾನಗಳಿಗೆ ಇರೋದು ಇದು ಒಂದೇ ಮಠ. ಹಬ್ಬ ನೋಡಿ, ಜನ ಹೆಚ್ಚಿಗೆ ಬರ್ತಾನೇ ಇದ್ದಾರೆ. ಅನ್ನ ಖಾಲಿಯಾಗಿದೆ, ಸ್ವಲ್ಪ ಹೊತ್ತು ಕಾಯಿರಿ, ಬಿಸಿ ಬಿಸಿ ಊಟ ಸಿಗುತ್ತೆ. ಹಾಗೆ ಆಗ್ಲಪ್ಪ. ಮಠದಲ್ಲಿ ಸುಖವಾಗಿರ್ಬೇಕು ಅಂತ ಬಂದಿದ್ದಾಳೆ, ಅದಕ್ಕೆ ನಾನು ಬಿಡ್ಬೇಕಲ್ವಾ ಗೋವಿಂದ. ಭಟ್ರೆ, ಈ ಶಾಂಭಟ್ಟ ಇದ್ದಾನಲ್ಲ, ಶಾಂಭಟ್ಟ ಊರಿಗೊಬ್ಬನೇ ಪಂಡಿತ ಅಂತ ನಮ್ಮ ತಾತ ಅವ್ರಿಗೆ ತುಂಬ ಮರ್ಯಾದೆ ಕೊಡ್ತಾ ಇದ್ರಂತೆ. ಆ ವೆಂಕಟನಾಥನ್ ತಾತ ಊರಿಗೆ ಕಾಲಿಡ್ತಾ ಇದ್ದಾಗೆ ಪಕ್ಷಾನೇ ಬದಲಾಯಿಸ್ಬಿಟ್ಟಿದ್ದಾನೆ. ನಮ್ಮ ತಾತನಿಗೆ ನಮ್ಮ ಅಪ್ಪನಿಗೆ ಕೊಡಬಾರ್ದು ಹಿಂಸೆ ಕೊಟ್ಟಂತೆ. ಆ ಮುದುಕನಿಗೆ ಚೆನ್ನಾಗಿ ಕುಟುಕ್ಬೇಕು ಗೋವಿಂದ. ಬಂದ ನೋಡಿ, ಚೆನ್ನಾಗಿ ಕುಟ್ಕಿ. ಭಟ್ರೆ, ಓಹೋ, ಬರಬೇಕು ಶಾಂಭಟ್ರು. ಅದು ಊಟಕ್ಕೆ ಈಗಷ್ಟೇ ಸತ್ಯವತಿಯವ್ರಿಗೆ ಹೇಳಿದೆ, ಅದನ್ನೇ ನಿಮಗೂ ಹೇಳ್ತೀನಿ. ಏನಾಯ್ತು ಭಟ್ರೆ? ಏನು ಅಂತ ಹೇಳಿ ತಾಯಿ. ಎಲ್ಲ ಕಡೆ ಎಲ್ಲರ ಊಟನೂ ನಡೀತಾನೇ ಇದೆ. ನಮಗೆ ಮಾತ್ರ ಬಿಸಿ ಅಡುಗೆ ಆಗಬೇಕು ಅಂತ ಹೇಳ್ತಾರೆ ಭಟ್ರು. ಯಾಕೋ ಅವ್ರ ಮಾತಿನ ವರಸೆನೇ ಬದಲಾಗಿದೆ. ನನಗೇ ಇಷ್ಟು ಸುಸ್ತಾಗ್ತಾ ಇದೆ. ಇನ್ನು ನೀವು ಅದು ಹೇಗೆ ಸಹಿಸ್ಕೋತಿರೋ ಏನೋ. ಆ ಶ್ರೀಹರಿನೇ ಬಲ್ಲ. ಇರಲಿ ಬಿಡಿ, ಅವ್ರು ಕರೆಯೋವರೆಗೂ ಆ ಮೂಲರಾಮನ್ ಧ್ಯಾನ ಮಾಡ್ತಾ ಇರೋಣ. ಹಾಗೆ ಆಗಲಿ ಶ್ರೀಹರಿ. ಶಿಷ್ಯ, ಈ ದೃಶ್ಯ ನೋಡ್ತಾ ಇದ್ರೆ ನಿನ್ಗೆ ಏನು ಅನ್ನಿಸ್ತಾ ಇದೆ? ದೇವಸ್ಥಾನದ ಮುಂದೆ ಕೂತಿರೋ ಭಿಕ್ಷುಕರ ಥರ ಕಾಣಿಸ್ತಾ ಇದ್ದಾರೆ. ಪಾಪ. ಏ ಗೋವಿಂದ, ಹಾಗೆಲ್ಲ ಇವ್ರನ್ನ ಪಾಪ ಅನ್ಬಾರ್ದು. ಇವರು ಪಾಪಿಗಳು. ಊಟ ಅಂತ ನರಳಿ ಸಾಯ್ಬೇಕು. ಏನಲ್ಲ, ಸಾಯ್ಬೇಕು. ಓಂ ತಚ್ಚಂ ವೃಣೇ ಗಾತುಂ ಗಾತುಂ. ಓಂ ತಚ್ಚಂ ಯೋರಾವೃಣೇ ಮಹೇ ಗಾತುಂ 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 ಗಾತ್. ಓಂ ತಚ್ಚಂ ಯೋರಾವೃಣೇ ಮಹೇ ಗಾತುಂ ಗಾತುಂ.
ಓಂ ತಚ್ಚಂ ಯೋರಾವೃಣೇ ಮಹೇ ಗಾತುಂ ಗಾತುಂ. ಏನದು ಗಾತುಂ ಗಾತುಂ? ಮುಂದೆ ಹೇಳೋಕೆ ಬರ್ತಿಲ್ವೇ? ಮೊದಲಿನಿಂದ ಹೇಳಿ ಬರುತ್ತೆ. ಶ್ಲೋಕಗಳನ್ನು ಹೇಳುವಾಗ ಭಕ್ತಿ ಮತ್ತು ಏಕಾಗ್ರತೆ ಇರಬೇಕು. ನಿಮ್ಮ ಗುರುಗಳು ಇದನ್ನು ಹೇಳಿಕೊಟ್ಟಿಲ್ವೇ? ಹೇಳಿ ಮೊದಲಿನಿಂದ. ಓಂ ತಚ್ಚಂ ಯೋರಾವೃಣೇ ಮಹೇ ಗಾತುಂ ಗಾತುಂ. ಓಂ ತಚ್ಛಂಯೋರಾವೃಣಿಮಹೇ ಗಾತುಂ ಯಜ್ಞಾಯ. ಓಂ ಶಾಂತಿ ಶಾಂತಿ ಶಾಂತಿ. ಗೋಪಿ, ಏನೇ ಇದು ಎಳೆ ಮಕ್ಕಳ ಹಾಗೆ. ಸಂಜೆ ಆಗ್ತಾ ಬಂತು, ವಾರ ಒಪ್ಪೊತ್ತು ಇಲ್ದ ಹಾಗೆ ನೀನೇ ಹೀಗೆ ಕೂತ್ರೆ ಮಕ್ಕಳ ಮನಸ್ಸು ಏನಾಗ್ಬೇಡ್ವೆ? ಹಾಗೆ ನೋಡಕ್ ಹೋದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಸ್ವಲ್ಪ ಬಲಿತಿದ್ದ ಹಾಗೆ ತಮ್ಮ ಜೀವನ ನೋಡ್ಕೊಂಡು ಹೋಗ್ಬಿಡ್ತವೆ. ಈ ಮನುಷ್ಯ ಪ್ರಾಣಿನೇ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಬಂಧು ಬಳಗ ಅಂತ ಎಲ್ಲಾರನ್ನೂ ಗುಡ್ಡೆ ಹಾಕೊಂಡು ಒತ್ತಾಡ್ತಾನೆ. ನೀವು ಯಾರು ಏನೇ ಹೇಳಿದ್ರು ಸರಿ, ನಾನಂತೂ ನನ್ನ ಮಕ್ಕಳು ದೂರ ಆಗೋದಕ್ಕೆ ಬಿಡಲ್ಲ. ಪೆದ್ದಿ ಥರ ಹಠ ಮಾಡಿಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ್ವೆ? ಯಾರ್ಯಾರ ಜೀವನದಲ್ಲಿ ಏನೇನು ನಡಿಬೇಕು ಅಂತ ನಿರ್ಧಾರ ಮಾಡೋದು ನಾನು ನೀನು ಅಲ್ಲ, ಆ ದೇವರು. ಅದನ್ನ ವಿರೋಧಿಸಕ್ಕೆ ನಮ್ಮಿಂದ ಸಾಧ್ಯವೇ? ದೈವ ಸಂಕಲ್ಪನೇ ಗುರುವಾಣಿಯಾಗಿ ಬಂದಿದೆ ಅಷ್ಟೇ. ನೀವೇನೇ ಹೇಳಿದ್ರು ನಾನು ಒಪ್ಪಲ್ಲ ಸೀತಕ್ಕ. ನನ್ನ ಮಕ್ಕಳು ರಾಮ ಲಕ್ಷ್ಮಣರ ಥರ. ವನವಾಸಕ್ಕೆ ಹೋದ್ರೂ ಸಹವಾಸ ಬಿಡಲ್ಲ ಅಂತ ಅಣ್ಣ ತಮ್ಮಂದ್ರು ಅಗಲೋದಕ್ಕೆ ನಾನಂತೂ ಖಂಡಿತ ಬಿಡಲ್ಲ. ನಾನೇ ಗುರುಗಳ ಹತ್ರ ಹೋಗ್ತೀನಿ. ಅವ್ರನ್ನ ಕಾಡಿ ಬೇಡಿ ಆದರೂ ಸರಿ, ನನ್ನ ಜೀವಂತ ಇರೋವರೆಗೂ ನನ್ನ ಮಕ್ಕಳು ಒಟ್ಟಿಗೆ ಇರೋ ಹಾಗೆ ಆಶೀರ್ವಾದ ಮಾಡಿ ಅಂತ ಬೇಡ್ಕೋತೀನಿ. ಬಿಡಲ್ಲ.